ಶನಿಯ ನೇರ ಸಂಚಾರದಿಂದಾಗಿ ವಿಪರೀತ ರಾಜಯೋಗ ಉಂಟಾಗಲಿದೆ. ಈ 3 ರಾಶಿಯವರ ಅದೃಷ್ಟವನ್ನೇ ಚಿನ್ನದಂತೆ ಹೊಳೆಯಲಿದೆ. ನಿಮ್ಮ ರಾಶಿಯೂ ಇದೆಯಾ? ಈ 3 ರಾಶಿಗಳು ಎಂದರೆ ನಿಮ್ಮ ರಾಶಿಯೂ ಕೂಡ ಇರಬಹುದು. ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡುತ್ತಾ ಬನ್ನಿ. ಹೌದು, ನವೆಂಬರ್ 28ರಂದು ಶನಿಯು ಮೀನ ರಾಶಿಯಲ್ಲಿ ನೇರವಾಗಿರುತ್ತಾನೆ. ಈ ದಿನ ರೂಪುಗೊಂಡ ವಿಪರೀತ ರಾಜಯೋಗವು ವಿಶೇಷವಾಗಿ 3 ರಾಶಿಯ ಜನರಿಗೆ ಅತ್ಯಂತ ಶುಭವಾಗಿರುತ್ತದೆ. ಈ ವಿಶೇಷ ಯೋಗದ ಪ್ರಭಾವವು ಆರ್ಥಿಕ ಲಾಭ, ವೃತ್ತಿ ಪ್ರಗತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಆ ಅದೃಷ್ಟದ ರಾಶಿಗಳು ಯಾವುವೋ ತಿಳಿಯೋಣ ಬನ್ನಿ. ವಿಪರೀತ ರಾಜಯೋಗ ಎಂದರೇನು ಗೊತ್ತಾ? ಶನಿಯು ತನ್ನ ಹಿಮ್ಮುಖ ಸ್ಥಿತಿಯನ್ನು ಬಿಟ್ಟು ನೇರವಾದಾಗ ವಿಪರೀತ ರಾಜಯೋಗವು ರೂಪುಗೊಳ್ಳುತ್ತದೆ. ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ಈ ಯೋಗವು ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಯಾವ ರಾಶಿಗಳು ಇದರಿಂದ ಪ್ರಭಾವಿತವಾಗಿದೆಯೋ ಅವರು ಅನಿರೀಕ್ಷಿತ ಸಕಾರಾತ್ಮಕ ಅವಕಾಶಗಳು ಮತ್ತು ಆರ್ಥಿಕ ಲಾಭಗಳನ್ನು ಅನುಭವಿಸುತ್ತಾರೆ. ಮೊದಲನೆಯದಾಗಿ ಧನುರಾಶಿ. ಧನುರಾಶಿಯ 4ನೇ ಮನೆಯಲ್ಲಿ ಶನಿ ನೇರವಾಗಿ ಇರುತ್ತಾನೆ. ವಿಪರೀತ ರಾಜಯೋಗವು ನಿಮಗೆ ಆರ್ಥಿಕ ಲಾಭ ಮತ್ತು ಆಸ್ತಿಗೆ ಸಂಬಂಧಿಸಿದ ಯಶಸ್ಸನ್ನು ತರುವ ಸಾಧ್ಯತೆ ಇದೆ. ವ್ಯವಹಾರವು ಆರ್ಥಿಕ ಅಭಿವೃದ್ಧಿ ಹೊಂದುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಮನೆ, ವಾಹನ ಅಥವಾ ಹೊಸ ಅಪಾರ್ಟ್ಮೆಂಟ್ ಖರೀದಿಸುವ ನಿಮ್ಮ ಕನಸು ಕೂಡ ನನಸಾಗಬಹುದು. ಇನ್ನು ಸಿಂಹರಾಶಿ. ಶನಿಯು ಸಿಂಹರಾಶಿಯ 8ನೇ ಮನೆಯಲ್ಲಿ ನೇರವಾಗಿರುತ್ತಾನೆ. ಉದ್ಯೋಗದಲ್ಲಿರುವವರಿಗೆ ಈ ಸಮಯ ಶುಭವಾಗಿರುತ್ತದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇದೆ. ತಮ್ಮ ವೃತ್ತಿ ಜೀವನದಲ್ಲಿ ನಿಶ್ಚಲತೆ ಅನುಭವಿಸಿದವರಿಗೆ ಈಗ ಮುನ್ನಡೆಯಲು ಅವಕಾಶಗಳು ಸಿಗುತ್ತವೆ. ವೈವಾಹಿಕ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತದೆ. ಮೀನರಾಶಿ. ಮೀನರಾಶಿಯ ಲಗ್ನ ಮನೆಯಲ್ಲಿ ಶನಿ ಗ್ರಹವು ನೇರವಾಗಿರುತ್ತದೆ. ಈ ಸಮಯ ಈ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ತರುತ್ತದೆ. ಮೀನರಾಶಿಯಲ್ಲಿ ಶನಿಯ ನೇರ ಸ್ಥಾನದಿಂದ ಈ ರಾಶಿಯು ಅದೃಷ್ಟದ ಅಲೆಯನ್ನು ಸಹ ಪಡೆಯುತ್ತದೆ. ಅವರು ವೃತ್ತಿ ಜೀವನದ ಪ್ರಗತಿ, ಉತ್ತಮ ಆರೋಗ್ಯ ಮತ್ತು ಅದೃಷ್ಟವನ್ನು ಆನಂದಿಸುತ್ತಾರೆ. ಹೂಡಿಕೆಗಳು ಲಾಭವನ್ನು ತರುವ ಸಾಧ್ಯತೆ ಇದೆ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಹ ಸಂಭವಿಸುತ್ತದೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.